ಈ ದೇಶದ ಐಕ್ಯತೆ ಸಮಗ್ರತೆಯಲ್ಲಿ ಶಾಂತಿಯನ್ನ ಕಾಪಾಡಬೇಕು. ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇರುವಂತಹ ಜನರನ್ನ ಉಳಿಸಬೇಕು ಅಂತ ಹೇಳಿ ಇವತ್ತು ನಾವೆಲ್ಲ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಇದೊಂದು ಪುಣ್ಯ ಭೂಮಿ. ಇದು ಮೊನ್ನೆ ತಾನೇ ನಾವು 3-4 ತಿಂಗಳಿಂದ ಮಹಾತ್ಮ ಗಾಂಧೀಜಿಯವರ 100 ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ 100 ವರ್ಷದ ಇತಿಹಾಸವನ್ನ ಮತ್ತು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಬಂದು ತಮ್ಮನ್ನ ಇಡೀ ಸಾರ್ವಜನಿಕರನ್ನ ರಾಜ್ಯದ ಜನತೆಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಇದಲ್ಲದೆ ಇದೇ ಗ್ರೌಂಡ್ನಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ರಕ್ಷಣೆ ಮಾಡುವಂತಹ ಸಮಾವೇಶವನ್ನು ಕೂಡ ಹಮ್ಮಿಕೊಂಡಿದ್ದು. ಯಾಕೆ ಬಾಪು ಈ ಪುಣ್ಯಭೂಮಿಯಿಂದ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟದಕ್ಕೆ ನಾವು ಬಾಪುನ ಸ್ಮರಿಸ್ಕೊಳ್ತಾ ಇದ್ದೇವೆ. ನಾನು ಸಿದ್ದರಾಮಯ್ಯ ಸಾಹೇಬರು, ಸತೀಶ್ ಅವರು, ಲಕ್ಷ್ಮಿ ಅವರು, ಲಕ್ಷ್ಮಣ್ ಸವದಿ ಅವರು ಮತ್ತು ಎಲ್ಲ ಈ ಜಿಲ್ಲೆಯ ಎಲ್ಲ ಮುಖಂಡರುಗಳು ಒಟ್ಟಾಗಿ ಗಾಂಧಿ ಬಾವಿಗೆ ಹೋಗಿ ನೀವೆಲ್ಲ ನಮ್ಮ ಸ್ಥಳೀಯ ನಾಯಕರುಗಳನ್ನ ಕರ್ಕೊಂಡು ಹೋಗಿ, HK ಪಾಟೀಲ್ರು, ನಮ್ಮ MB ಪಾಟೀಲ್ರು ಎಲ್ಲ ಇಲ್ಲೇ ಇದ್ದಾರೆ. ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ರು MB ಪಾಟೀಲ್ರು, ಈಗ ಬಂದರವರು. ನಮ್ಮ ಅಂಜಲಿಯವರು ಇಲ್ಲೇ ಇದ್ದಾರೆ. ನಾವೆಲ್ಲ ಹೋಗಿ ಗಾಂಧಿ ಬಾವಿಯಿಂದ ನೀರನ್ನು ತೆಗೆದು ನೀರನ್ನು ಚೆಲ್ಲಿ ಈ ಒಂದು ರಾಜ್ಯದ ರಕ್ಷಣೆಗೋಸ್ಕರ ಹೋರಾಟವನ್ನು ಪ್ರಾರಂಭ ಮಾಡಿತು. ನಮ್ಮ ಜನ ಧ್ವನಿಯನ್ನ ಕೇಳಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ಮಾಡಿದ್ದು. ಅದಾದ ಮೇಲೆ ಚಿಕ್ಕೋಡಿಗೆ ಹೋಗಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡುವಂತ ಪ್ರಥಮ ಗ್ಯಾರಂಟಿ ನಿಮ್ಮ ಎಲ್ಲ ಮನೆಗಳಲ್ಲಿ ಬೆಳಕನ್ನ ಚೆಲ್ಲಬೇಕು, ದೀಪ ಉರಿಬೇಕು ಅಂತೇಳಿ ಗೃಹ ಜ್ಯೋತಿಯನ್ನ ನಾವು ಪ್ರಾರಂಭವನ್ನು ಮಾಡಿತು. ಅದಾದ್ಮೇಲೆ 5 ಗ್ಯಾರಂಟಿಗಳನ್ನು ಕೊಟ್ಟು. ಯಾಕೆ ಕೊಟ್ಟು? ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ. ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತ ಹೇಳಿ 5 ಗ್ಯಾರಂಟಿಗಳನ್ನು ಕೊಟ್ಟು 52,000 ಕೋಟಿ ರೂಪಾಯಿ ವರ್ಷಕ್ಕೆ ಮೀಸಲಿಗಿಟ್ಟು ಅಧಿಕಾರ ತೆಗೆದುಕೊಂಡಂತ ಮೊದಲನೇ ದಿನ ನಾನು MB ಪಾಟೀಲ್ರು, HK ಪಾಟೀಲ್ರು, ಸತೀಶ್ ಅವರು ಮುಖ್ಯಮಂತ್ರಿಯವರ ಮುಖಂಡತ್ವದಲ್ಲಿ ಮೊದಲನೇ ದಿನ ತೀರ್ಮಾನವನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ಈ ಗ್ಯಾರಂಟಿಯನ್ನು ಅನುಷ್ಠಾನ ತರಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಬಿಜೆಪಿಯವರು ಹೊರಟಿದ್ದಾರೆ. ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ, ಹಾಲು ಬೆಲೆ ಜಾಸ್ತಿ ಆಗೋಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ರೋಶ ವ್ಯಕ್ತಪಡಿಸಿದ ದಿನನೇ ಕೇಂದ್ರ ಸರ್ಕಾರ ಮತ್ತೆ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಗಗನಕ್ಕೆ ಇವತ್ತು ಏರಿಸುವಂತ ಕೆಲಸವನ್ನು ಮಾಡಿದೆ. ಬಂಧುಗಳೇ, ಒಂದು ತಿಳ್ಕೊಳ್ಬೇಕು, ಯಾವಾಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರ್ತದೆ, ಯಾವಾಗ ಗ್ಯಾಸ್ ಬೆಲೆ ಏರ್ತದೆ, ಎಲ್ಲ ಪದಾರ್ಥಗಳ ಬೆಲೆಯನ್ನು ಏರಿಸುವಂತ ಕೆಲಸವನ್ನ ಅವರವರ ಇಲಾಖೆಯವರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ತಿರ್ಗಾ ರೈತನಿಗೆ ಸಹಾಯ ಮಾಡಬೇಕು. ಈ ರೈತರಿಗೆ ಸಹಾಯ ಮಾಡಬೇಕು. ರೈತನಿಗೆ ಸಂಬಳ ಇಲ್ಲ, ರೈತನಿಗೆ ಪ್ರಮೋಷನ್ ಇಲ್ಲ, ರೈತನಿಗೆ ಪೆನ್ಷನ್ ಇಲ್ಲ, ರೈತನಿಗೆ ರಿಟೈರ್ಮೆಂಟ್ ಇಲ್ಲ, ಈ ರೈತನಿಗೆ ಲಂಚ ಇಲ್ಲ. ಈ ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಹಾಲಿಗೆ 4 ರೂಪಾಯಿ ಹೇರಿಸಿದ್ರೆ, ರೈತನಿಗೆ ಹಣ ಹೋಗ್ಬೇಕು ಅಂತ ಮುಖ್ಯಮಂತ್ರಿಗಳ ತೀರ್ಮಾನ ಮಾಡಿದ್ರೆ ನಗರಗಳಲ್ಲಿ ತೊಂದರೆ ಆಗ್ತಾ ಇದೆ ಅಂತೇಳಿ ರೈತ ವಿರೋಧಿ ನೀತಿಯನ್ನು ತೆಗೆದುಕೊಂಡು ಪ್ರತಿಭಟನೆಯನ್ನ ಇವತ್ತು ಪ್ರಾರಂಭವನ್ನು ಮಾಡಿದ್ರು. ನಾನು ಬಿಜೆಪಿ ಸ್ನೇಹಿತರಿಗೆ ಹೇಳ್ತಾ ಇದ್ದೇನೆ, ನಿಮ್ಮ ಆಕ್ರೋಶ ಏನಿದ್ರು ಬಿಜೆಪಿ ಮೇಲೆ ಇರಬೇಕು, ಕೇಂದ್ರ ಸರ್ಕಾರದ ಮೇಲೆ ಇರಬೇಕು. ಇವತ್ತು ಎಲ್ಲ ನನ್ನ ತಾಯಂದಿರಿಲೆಲ್ಲ ಕೂತಿದ್ದಾರೆ, ಎಲ್ಲ ರೈತ ಬಂಧುಗಳು ಕೂತಿದ್ದಾರೆ. ನಾವು ಪಕ್ಷದ ಪರವಾಗಿ ಒಂದು ಪುಸ್ತಕ ಹೊರಡಿಸಿದ್ದೇವೆ, ನಿಮ್ಗೆಲ್ಲ ತಲುಪಿಸ್ತೇವೆ.